ನಮ್ಮ ಭಾರತೀಯ ಆಧ್ಯಾತ್ಮ ಸಂಸ್ಕೃತಿಯಲ್ಲಿ ಭಗವಂತನ ಸ್ವರೂಪ, ಅವನ ವಿಸ್ತಾರತೆ ಎಲ್ಲವನ್ನ ತೋರಿಸೋದ್ರ ಜೊತೆಗೆ ಬದುಕಿನ ವಿಧಿವಿಧಾನ, ಬದುಕುವಂತ ಕ್ರಮ ಎಲ್ಲವನ್ನು ಸಹ ತಿಳಿಸ್ಕೊಡುವಂತವರು ಯಾರಾದ್ರೂ ಇದ್ರೆ ಅದು ಗುರುಗಳು ಮಾತ್ರ. ಅದಕ್ಕೆ ಗುರುವನ್ನ ಬ್ರಹ್ಮನಿಗೆ, ವಿಷ್ಣುವಿಗೆ ಹಾಗೂ ಶಿವನಿಗೆ ಹೋಲಿಸ್ತಾರೆ. ಗು ಅಂದ್ರೆ ಅಂಧಕಾರವನ್ನ, ರು ಅಂದ್ರೆ ತೊಲಗಿಸುವಂತವನು, ಅಜ್ಞಾನವನ್ನ ಕಳೆದು ಜ್ಞಾನದಲ್ಲಿ ನಾವು ಬದುಕಬೇಕು ಅಂತ ಇರುವಂತದ್ದು. ಇದಕ್ಕೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತೆ. ಪವಾಡಗಳ ಮಾಡೋದ್ರಿಂದ ಅಲ್ಲ. ಈ ತರ ಮುತ್ಯಾಗಳು, ಡೋಂಗಿ ಬಾಬಾಗಳು ತುಂಬಾ ಜನ ಹೆಚ್ಚಿಕೊಂಡಿದ್ದಾರೆ. ಅವರನ್ನ ಬೆಳೆಸುವಂತ ಹಿಂಬಾಲಕರು, ಅವ್ರ ಜೊತೆ ಸೆಲ್ಫಿಗಳು ತಗೊಳಿಸುವಂತ ಈ ಹುಚ್ಚರು, ಯಾರಿಗಾದ್ರೂ ನಮಸ್ಕಾರ ಮಾಡ್ಬೇಕು ಅನ್ನೋಗಿದ್ರೆ ನಿಮ್ಮ ತಂದೆ ತಾಯಿಗಳು ನಮಸ್ಕಾರ ಮಾಡಿ. ನೀವು ಮಾಡಿದೆ ನಾನು ಯಾರೋ ಬಾಬಾ ಒಳ್ಳೇದ್ ಮಾಡ್ಬಿಡ್ತಾನೆ ಅಂತ ಅಲ್ಲಿ ಊರು ತಿರುಗಿಕೊಂಡು ಹಣ ಎಲ್ಲ ಖರ್ಚು ಮಾಡಿಕೊಂಡು ಕೊನೆಗೆ ಜ್ಞಾನವನ್ನು ಸಂಪಾದನೆ ಮಾಡದೆ ಮೌಢ್ಯಾಚರಣೆಯಲ್ಲಿ ಸಾಯ್ತಿರಲ್ಲ. ಇದಕ್ಕಿಂತ ಕರ್ಮ ದೊಡ್ಡದ್ದು ಇನ್ನೊಂದು ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ.